ಹೋದ ಭಾವನೆ ಅವ್ರಿಗೆ ಒಂದು ಒಳ್ಳೆ ಗಂಡು ನೋಡಿ ಮದುವೆ ಮಾಡ್ಕೊಡ್ತಾರೆ. ಕೆಲವು ಮಕ್ಳದು ಅದೃಷ್ಟ ಹೇಗಿರುತ್ತೆ ಅನ್ನೋಕ್ಕೆ ಒಂದು ವಿಚಾರ ತಿಳಿಸ್ತೀನಿ. ಅದ ಗುರುವೇ ಇಂಥದ್ದು ಐತಿ ತಗೊಳ್ತೀನಿ ಅಂದ್ರು ನನ್ನ ಪಕ್ಕದ ಜಮೀನು ಬೇಡ ಕಣೆಯ ಅಂದ. ಬೇರೆ ತೋಟ ಮಾಡಿದ್ವಿ, ತೋಟ ಅಂತೂ ಹಂಗೆ ಬರಲಿಲ್ಲ. ನನ್ನ ಗುರುಗಳು ಅಲ್ಲೇ ಖುಷಿ ಪಡೋರು. ನನಗೆ ಯಾರಿಗಾದ್ರೂ ಅವ್ನು ಬೆಳೆದ ನೋಡೋಗ್ರಿ, ಇದು ಮಾಡೋಗ್ರಿ ಅನ್ನೋರು. ಅಂಥವ್ರು ಕಾಟ ಮಾಡಿದ್ರು ಎಲ್ಲ ನೀನು ಕೊಡಂಗೇನಿಲ್ಲ ಅದ ಅಂದರು. ಇವತ್ತು ತೋಟ ಅಲ್ಲೇ ಐತಿ, ಚೆನ್ನಾಗಿ ಬೆಳೆ ಆಗ್ತಾ ಇದೆ. ಶ್ರೀ ಗುರುದೇವ ದತ್ತ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ. ಗುರುನಾಥರು ಮುಕ್ತರಾಗಿದ್ದ ದಿನ ಊರಿನಲ್ಲಿ ತುಂಬಾ ಜನ, ಯಾವ ತರ ಜನ ಅಂದ್ರೆ ತಂಡವಾಗಿ ಬರ್ತಿದ್ದಾರೆ. ಎಲ್ಲಾ ರಾಜಕೀಯದವರಿಂದ ಹಿಡಿದು ಸುಮಾರು ಜನ ಬಂದ್ರು, ಬರ್ತಾನೆ ಇದಾರೆ. ಅವತ್ತು ಚಿಟಿ ಮಳೆ ಬೇರೆ. ಸರಿ ಅಂದ್ಬಿಟ್ಟು ಮಳೆ ಬೇರೆ ಬರ್ತಿತ್ತು. ತುಂಬಾ ಜನದ್ದು ಆತ್ಮೀಯವಾಗಿದ್ದಂತ ಗುರುಗಳಿಗೆ ಹತ್ತಿರವಾಗಿದ್ದವರಂತೂ ತುಂಬಾ ಜನ ಅಳ್ತಾನೂ ಇದ್ರು. ನನಗೂ ತಂದೆ ಸ್ವರೂಪ, ನಾನು ತುಂಬಾ ಅಳ್ತಿದ್ದೆ. ಒಂದ್ ಕಡೆನಲ್ಲಿ ಯಾರ್ದೋ ಒಂದ್ ಜಗ್ಲಿ ಮೇಲೆ ಹೋಗಿ ಕೂತ್ಕೊಂಡೆ, ಮಳೆ ಬೇರೆ ಬರ್ತಿತ್ತು. ಆ ಜಗ್ಲಿ ಮೇಲೆ ಕೂತ್ಕೊಂಡಾಗ ನನ್ನ ಪಕ್ಕದಲ್ಲಿ ಒಬ್ಬ ಹೆಣ್ಮಗಳು ಒಂದ್ ಸಣ್ಣ ಮಗುನ್ ಕರ್ಕೊಂಡ್ಬಂದು ಕೂರ್ಸ್ಕೊಂಡಿದ್ರು. ಆ ಮಗುಗೆ ಒಂದ್ 3 ವರ್ಷ ಇರ್ಬೋದು. ಆ ಹುಡ್ಗಿನೂ ಕಣ್ಣೀರ್ ಆಗ್ತಿತ್ತು. ನಾನು ಹತ್ಕೊಂಡೆ ಕೂತಿದ್ದೆ. ಆಮೇಲೆ ಕೇಳ್ದೆ, ನಿಮ್ಗೂ ಒಳಗೆ ಬರ್ತಿದ್ದೆ, ನಮ್ಮ ತಂದೆ ಸ್ವರೂಪ ನಾನು ಕಳ್ಕೊಂಬಿಟ್ಟೆ ಅಂತ ಹೇಳಿ ನಾನು ಹೇಳಿ ಅವ್ರ ಹತ್ರ ನನ್ನ ಕಷ್ಟ ಹೇಳ್ಕೊಂಡೆ. ಅವರು ಒಂದ್ ಸಂಗತಿ ಹೇಳಿದ್ರು, ಮೈ ಜುಮ್ಮಲತ್ತೆ ಅನ್ನಕ್ಕೆ. ಆಕೆ ಹೊಳೆನರಸೀಪುರ ಸುತ್ತಮುತ್ತದ ಕಡೆಯವರು ವಾಸ ಮಾಡ್ತಿದ್ದು ಬೆಂಗಳೂರಿನಲ್ಲಿ. ಆಕೆಗೆ ತಂದೆ ತಾಯಿ ಯಾರಿಲ್ಲ. ಸೋದರ ಭಾವನೆ ಆಕೆನ ಹೇಳ್ಕೊಂಡಿದ್ ವಿಚಾರ. ಸೋದರ ಭಾವನೆ ಅವ್ರಿಗೆ ಒಂದ್ ಒಳ್ಳೆ ಗಂಡು ನೋಡಿ ಮದುವೆ ಮಾಡ್ಕೊಡ್ತಾರೆ. ಆಮೇಲೆ ಸಂಸಾರ ಶುರು ಆಗುತ್ತೆ. ಅವಳು ಕೂಡ, ಗಂಡ ಕೂಡ ಗುರುನಾಥರ ಭಕ್ತರು. ಗಂಡ ಹೆಂಡತಿ ಬಂದು ಹೋಗಿ ಮಾಡೋದು ಆಗ್ತಿರುತ್ತೆ. ಗುರುಗಳ ಆಶೀರ್ವಾದ ಪಡೆಯೋದು, ಹೋಗೋದು ಬರೋದು, ಈ ತರ ಎಲ್ಲ ನಡೀತಿರುತ್ತೆ. ಒಂದಿನ ಏನಾಗುತ್ತೆ, ಆ ಹುಡುಗಿ ಪ್ರೆಗ್ನೆಂಟ್ ಆಗಿರುತ್ತೆ. ಪ್ರೆಗ್ನೆಂಟ್ ಆದ್ಮೇಲೆ ಡೆಲಿವರಿ ಆಗುತ್ತೆ, ಒಂದು ಹೆಣ್ಮಗು. ಸರಿ, ಕೆಲವು ಮಕ್ಳದು ಅದೃಷ್ಟ ಹೇಗಿರುತ್ತೆ ಅನ್ನಕ್ಕೆ ಒಂದು ವಿಚಾರ ತಿಳಿಸ್ತೀನಿ. ಗುರುನಾಥರು ಈ ತರ ಹೆಣ್ಮಗು ಆಯ್ತು ಅಂತ ಹೇಳಿ ಗುರುನಾಥರ ಮನೆಗೆ ಯಾರೋ ಒಬ್ರು ಹೋಗಿ ತಿಳಿಸ್ತಾರೆ. ಗುರುನಾಥರು ಏನ್ ಮಾಡ್ತಾರೆ, ಮಾರನೇ ದಿವಸ ಬೆಳಿಗ್ಗೆನೇ ಅವ್ರ ಮನೆಗೆ ಬರ್ತಾರೆ. ಬಂದ್ಬಿಟ್ಟು, ಯೋಚನೆ ಮಾಡ್ಬೇಕಣವ, ಅಪ್ಪ ಇಲ್ಲ ಅಂತ ಅನ್ಕೋಬೇಡ, ಅಮ್ಮ ಇಲ್ಲ ಅನ್ಕೋಬೇಡ, ನಾಳೆಯಿಂದ ಪ್ರತಿದಿನ ಬಂದು ಈ ಮಗುಗ್ ನೀರ್ ಹಾಕೊಡ್ತೀನಿ, ನಾನು ನೀರ್ ಕಾಯಿಸಿಟ್ಟಿರು ಸಾಕು, ಮಗುಗ್ ಬಂದು ನಾನು ನೀರ್ ಹಾಕೊಡ್ತೀನಿ ಅಂತ ಹೇಳಿ ಗುರುನಾಥರು ದಿನ ಬೆಳಿಗ್ಗೆ ಹ್ಯಾಕ್ ಬರೋರು, ಎಲ್ಲಿಂದ ಬರೋರು ಅನ್ನೋದು ಒಂದು ಗೊತ್ತಿಲ್ವಂತೆ. ಪ್ರತಿದಿನ 7-7:30 ಬರೋದು, ಮಗುಗೆ ನೀರ್ ಹಾಕೊಡೋದು. ಆಮೇಲೆ ಎಲ್ಲ ಆದ್ಮೇಲೆ ಗುರುಗಳು ಬಂದಿದ್ದಾರೆ ಅಂತ ಹೇಳಿ ಅವ್ರ ಮನೆಯವರು ಒಂದ್ ಲೋಟ ಕಾಫಿ ಮಾಡಿಕೊಟ್ರೆ ಕುಡಿಯೋದು, ಹೋಗೋದು, ಈ ರೀತಿ ಮಾಡ್ತಿರ್ತಾರೆ. ಆ ಮಕ್ಕಳದು ಅದೃಷ್ಟ ನೋಡಿ. ನಾವು 30-35 ವರ್ಷ ಆದ್ರೂ ಅಂತ ಒಂದು ಮಾತೃ ಸ್ವರೂಪಿ ತಂದೆ ಸ್ವರೂಪದಲ್ಲಿದ್ದಂತ ಒಂದು ದೊಡ್ಡ ಮಟ್ಟದಲ್ಲಿದ್ದಂತ ಗುರುಗಳ ದರ್ಶನ ಮಾಡಕ್ಕೆ ನಮ್ 35 ವರ್ಷ ಬೇಕಾಯ್ತು. ಯಾಕಂದ್ರೆ ನಮ್ಗೆ ಅಷ್ಟೊಂದ ವರ್ಷ ಆದ್ರೂ ನಮ್ ಕರ್ಮ ಸಂದಿರ್ಲಿಲ್ಲ, ಹಂಗಾಗಿ ನೋಡಕ್ಕಾಗಿರ್ಲಿಲ್ಲ ಗುರುನಾಥರನ್ನ. ಆ ಮಕ್ಳುಗಳು ಗುರುನಾಥರ ಹತ್ರ ಹುಟ್ಟದ ಮಗು ನೀರ್ ಹಾಕಿಸ್ಕೊಳತ್ತೆ ಅಂದ್ರೆ ಅದ್ರ ಸೌಭಾಗ್ಯ ಏನಿರ್ಬೇಕು, ಗುರುಗೂ ಆ ಮಗುಗೆ ಇನ್ನೆಂತ ನಂಟಿರ್ಬೇಕು ಅನ್ನಕ್ಕೆ ಇದೊಂದು ನಿದರ್ಶನ. ಹಾಗೇಳಿ ಆ ಹೆಣ್ಮಗಳು ಕಣ್ಣೀರ್ ಹಾಕತ್ತಿರ್ತಾಳೆ. ತಂದೆ ತಾಯಿ ಇಲ್ಲ ಅಂತ ಅನ್ಕೋಬೇಡ ಕಣಮ್ಮ, ನಾನೇ ನಿಮ್ಮಪ್ಪ, ನಾನೇ ನಿಮ್ಮಮ್ಮ, ಯೋಚನೆ ಮಾಡಬೇಡ ಅಂತ ಹೇಳಿ. ಯಾರು ಅನಾಥರಿದ್ದಾರೆ, ಅಬಲಸ್ಥರು ಇದ್ದಾರೆ ಅಂತಂದ್ರೆ ಯಾರನ್ನೂ ಕೈ ಬಿಡ್ಬೇಡಿ. ನಿಮ್ ಸುತ್ತಮುತ್ತದಲ್ಲಿ ಯಾರೋ ಅಬಲಸ್ಥರಿದ್ರೆ, ಅನಾಥರಿದ್ರೆ ಅವ್ರಿಗೆ ಸಹಾಯ ಮಾಡಿ ಅಂತ ಹೇಳಿ ತಿಳಿಸೋದಕ್ಕೆ ಇದೊಂದು ನಿದರ್ಶನ. ಶ್ರೀ ಗುರುದೇವದತ್ತ. ಕೂಡಿಲ್ಲ ಅಂದಾಗ ಒಂದು ಭಾಗ ಕಡಿಮೆ ಆಗಿತ್ತು. ಕೂಡಿಲ್ವೇ ಅಂದ್ರು, ಇಲ್ಲ ಗುರುವೇ ಕೂಡಿಲ್ಲ. ಸರಿ, ಮತ್ತೆ ಅವತ್ತಿಗೆ ಅದು ಯಥಾಸ್ತಿ ತೋಟ ಆಯ್ತು. ತೋಟ ಆದಾಗ ಮತ್ತೆ ಬೇರೆ ತೋಟ ಮಾಡಿದ್ವಿ. ತೋಟ ಅಂತೂ ಹಂಗೆ ಬರಲಿಲ್ಲ. ನನ್ನ ಗುರುಗಳು ಅಲ್ಲೇ ಖುಷಿ ಪಡೋರು. ನನಗೆ ಯಾರಿಗಾದ್ರೂ ಅವ್ನು ಬೆಳೆದ ನೋಡೋಗ್ರಿ, ಇದು ಮಾಡೋಗ್ರಿ ಅನ್ನೋರು. ಆ ಹೊತ್ತಿಗೆ 5 ಎಕರೆ ತೋಟ ಆತ. ಅಲ್ಲಿ 5 ಎಕರೆ ತೋಟ ಮಾಡಿದೆ. ತೋಟ ಮಾಡಿ ಆದ್ಮೇಲೆ ಕೂಡ ಮತ್ತೆ ಜಮೀನು ತಗೊಳ್ಬೇಕು ಅಂದ್ರು ಯಾವುದೋ ಒಂದು ಜಮೀನು ತಗೊಳಕ್ಕೆ ಅಂತ ಬಂತು. ಜಮೀನು ತಗೊಳಕ್ಕೆ ಅಂತ ಬಂದಾಗ ಅದ ಗುರುವೇ ಇಂಥದ್ದು ಐತಿ ತಗೊಳ್ತೀನಿ ಅಂದ್ರು. ನನ್ನ ಪಕ್ಕದ ಜಮೀನು ಬೇಡ ಕಣೆಯ ಅಂದರು. ಗುರುವೇ, ನಾನು ಅಲ್ಲೇ 25,000 ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೀನಿ ಅಂತೀಯ, ತೋಟ ಬೇಡ, ಅದು ಬೇಡ
ಮುಕ್ಕಾಲು ಎಕರೆ ಸಿಕ್ತೈತಿ ಅಂದರು. ಗುರುವೇ ಕೊಟ್ಬಿಟ್ಟಿದ್ದೀನಿ ಅಂದೆ. ಹಂಗಂತೇಳಿ ಅಂದಾಗ ಆದರೂ ಹೋಗು ಉಳತು ಅಂತಂದರು. ಹಂಗಂದು ನಾನು ತಾಲೂಕು ಆಫೀಸಿಗೆ ರಿಜಿಸ್ಟ್ರಿಗೆ ಹೋದ್ವು. ಅದಕ್ಕೆ ರಿಜಿಸ್ಟ್ರಿಗೆ ಹೋದಾಗ ಅವನು ಅಣ್ಣ ತಮ್ಮಗಳು ಪಾಲು, ಅವರು ತಮ್ಮ ಬಂದು ಸೈನ್ ಹಾಕಲ್ಲ, ತಮ್ಮನ ಹೆಂಡ್ತಿ ಬಂದು ಸೈನ್ ಹಾಕಲ್ಲ, ನಾನು ಮಾತ್ರ ಕೊಡ್ತೀನಿ, ನಮ್ಮ ಅಪ್ಪ ನಾವು ಬರ್ತೀವಿ ಅಂದರು. ಹಂಗಂದಾಗ ಬೇಡ ಅಂತೇಳಿ ಹೇಳಿ ವಾಪಸ್ ಬಂದೆವು. ವಾಪಸ್ ಬರ್ತಲೂ ಗುರುವೇ ಹಿಂಗಾತು ಅಂದು. ಆಯಿತು ಬಿಡು ಅಂದರು. ಹಂಗಂದಾಗ ಮತ್ತೆ ದುಡ್ಡು ಮತ್ತೆ ನೀನು ಹೋಗಿ ಕೇಳ್ಕೊಡೋದು, ದುಡ್ಡು ಹೋಗಿ ಕೇಳಂಗಿಲ್ಲ, ಮತ್ತು ಬಡ್ಡಿ ಕೇಳಂಗಿಲ್ಲ, ಕೊಡ್ತಾನೆ ಅಂದರು. ಆವಾಗ ಅವನು 5-6 ತಿಂಗಳ ಮೇಲೆ ಕೊಟ್ಟಿದ್ದು 3 ಲಕ್ಷಕ್ಕೆ ಮಾಡಿದ್ದೆ. ನಿನ್ನ ಮುಕ್ಕಾಲು ಎಕರೆ ಸಿಕ್ತಿತ್ತಲೆಯ ಅಂತಂದರು. ಅವ್ರು ತಮ್ಮಂತೂ ಅದರಲ್ಲೇ ಭಾಗ ಮುಕ್ಕಾಲು ಎಕರೆ. ಅವರು ಕಡೆಗೆ ಇದು ಹೈ ರೇಟಿಗೆ ಮಾಡಿಬಿಟ್ಟಿದ್ನಲ್ಲ, 2 ಲಕ್ಷ ರೂಪಾಯಿಗೆ ಮಾಡಿದ್ನಲ್ಲ ಎಕರೆ. ಹಂಗಾದಾಗ ಅವರು ಹೋದಾಗ ಬೇರೆ ಕಡೆಗೆ ಅಣ್ಣಾರ ಮನೆಯವರು ಎಲ್ಲರೂ ಹೋದ್ರು ಕೂಡ ಇಲ್ಲ ಮಳಿಸಿದಪ್ಪ, ಆ ರೇಟಿಗೆ ಅವ್ರು ತಗೊಳಕ್ಕೆ ರೆಡಿ ಇಲ್ಲ. ಹಂಗಂದಾಗ ನನಗೆ ಇವನ್ ಕಾಟ ಮಾಡಕ್ಕೆ ನಿಂತ್ಕೊಂಬಿಟ್ಟ. ಈ ಗುರುಗಳು ಅದು ಮುಕ್ಕಾಲು ಎಕರೆ ಸಿಕ್ತಿತಿ ಅಂದ್ಬಿಟ್ರಲ್ಲ, ಅವನು ನನಗೇನು ಬಂದು 2 ತಿಕ್ಕಕ್ಕೆ ನಿಂತ್ಕೊಂಬಿಟ್ಟ. 2 ತಿಕ್ಕಕ್ಕೆ ನಿಂತ್ಕೊಂಡಾಗ ನನಗೆ ಅವಾಗಲೇ ದುಡ್ಡು ಇಲ್ಲದೆ ಹೋಯ್ತು. ಅವಾಗಿಲ್ಲದೆ ಹೋದಾಗ ಇದಾಗಲ್ಲ ಅಂದು ಅವಾಗ ನಮ್ಮ ಹಿರೇಮಗಳು ಕೊಟ್ಟಿದ್ದೆಲ್ಲ, ಹಿರೇಮಗಳು ತಮ್ಮನಿಗೆ ಕೊಡಿಸ್ತಿ. ಅವಾಗ ಎಷ್ಟಕ್ಕಾಯ್ತು? ಮುಕ್ಕಾಲು ಎಕರೆ 90,000. 2 ಲಕ್ಷ ರೂಪಾಯಿಗೆ ಎಕರೆ ಮಾಡಿದ್ದು 90,000 ರೂಪಾಯಿ ಸಿಕ್ತು. 90,000 ರೂಪಾಯಿ ಸಿಕ್ತಾಗ ನಾನು ಹೆಂಗೆ ಇದು ಮಾಡೋದು? ಅವಾಗ ನನಗೆ ಆಗದೆ ಇದ್ರೂ ಪರವಾಗಿಲ್ಲ ಅಂತ ಅವಾಗ ನಮ್ಮ ಗ್ಯಾಸ್ ರವಿ ಕೊಡಿಸಿ ನಂದ್ರಳ್ದೆ ಬೋರ್ನಲ್ಲಿ ನೀರು ಕೊಟ್ಟು ಆವಾಗ ಆ ತೋಟ ಬೆಳೆದು ಅವನು ಬೆಳ್ಕೊಂಡು 25 ವರ್ಷಗಟ್ಟಲೆ ನಂದ್ರಾಗೆ ನೀರು ಕೊಟ್ಟು ಇದು ಮಾಡಿದ್ವು. ಅವಾಗ ಗುರುಗಳು ಮಾತ್ರ ಅದು ಕೊಡಬೇಡ ಕಣೆಯ ಜಮೀನ, ಅವ್ರ ಮಗ್ಲಾಗೆ 70-80 ಎಕರೆ ಐತಿ, ಅಂಥವ್ರು ಕಾಟ ಮಾಡಿದ್ರು ಎಲ್ಲ ನೀನು ಕೊಡಂಗೇನಿಲ್ಲ ಅದ ಅಂದರು. ಇವತ್ತು ತೋಟ ಅಲ್ಲೇ ಐತಿ, ಚೆನ್ನಾಗಿ ಬೆಳೆ ಆಗ್ತಾ ಐತಿ. ನಿನ್ನೊಂದು ಜಮೀನು ತಗೊಳಕ್ಕೆ ನಾವು ಇದು ಮಾಡೋಕ್ಕೆ ಅಂತ ಮಾಡಿದ್ವಿ. ಹಂಗಂದಾಗ ಅವರು ನೋಡೆಯ ಹುಣಸೆ ಮರ ಐತಲೆಯ, ನಮ್ಮ ಜಮೀನ್ ಹತ್ರಲ್ಲೇ ಹುಣಸೆ ತೋಟ ಮಾಡಿದ್ರು. ಹುಣಸೆ ತೋಟ ಮಾಡಿದಾಗ ಹುಣಸೆ ತೋಟದ್ದು ಐತಲೆಯ, ಹುಣಸೆ ಮರದ್ದು ಐತಲೆಯ ಅಂತ ಅವರು ಕೊಡ್ತಾರೆ ಅಂತ ಅವ್ರಿಗೆ ಗೊತ್ತಾಗ್ತಾ ಐತಿ. ಹುಣಸೆ ಮರದ್ದು ಐತಲೆ, ಗುರುವೇ ಐತಿ, ಮತ್ತು ಅದು ಕೇಳು ಅಂತ ಅನ್ನಂಗಿಲ್ಲ ಅವರು. ಅದೈತಲೆ ಐತಿ ಗುರುವೇ, ಸಾವುಕಾರದ್ದು. ಆವಾಗ ಕಡೆಗೆ ಇಲ್ಲ ಗುರುವೇ, ಸಾವುಕಾರದ್ದು ನಾವು ಹೆಂಗೆ ಕೇಳೋಕ್ಕಾಗತ್ತೆ. ಹಂಗಂದಾಗ ಮತ್ತೆ ಅವರು ಬಿಚ್ಚಿ ಹೇಳಲಿಲ್ಲ. ಅವರು ಅದೈತಿ ಹೋಗು ಅಂದಿದ್ರೆ ಅದೇನು ಬಿಡಂಗಿರಲಿಲ್ಲ, ಆದರೆ ಅವ್ರು ಅಷ್ಟೇ ಹೇಳಿದ್ದು. ಹಂಗಂದಾಗ ಅದು ಬೇರೆಯವ್ರಿಗೆ ವ್ಯಾಪಾರ ಆಯ್ತು. ನೋಡಿದೆ ಗುರುಗಳು ಅಲ್ಲಿದ್ದರೂ ಕೂಡ ಇಲ್ಲಿ ಹೇಳ್ತಾರಲ್ಲ ಅನ್ನೋವಷ್ಟು ನನಗೆ ಆಶ್ಚರ್ಯ. ಮಾಡಲ್ಲ ಹಾಗೆ ಹೀಗೆ ಅಂತ. ಅದಕ್ಕೆ ಯಾವಾಗಲೂ ಋಷಿ ಮೂಲ ಯತಿ ಮೂಲ ಗುರುಮೂಲ ಅಳತೆ ಮಾಡಬಾರ್ದು ಯಾವತ್ತೂ. ಹಾಗಂತ ಅವರು ಏನೇ ಸ್ನಾನ ಮಾಡಲಿ ಮಾಡ್ದಲೇ ಇರಲಿ ಅವ್ರ ಹತ್ರಲ್ಲೇ ಕೂತ್ಕೊಳ್ಳಿ ಕರೆಂಟ್ ಹೊಡೆದಂಗೆ ಅವರದ್ದು ಒಂದು ತೃಣ ಏನೂ ಸ್ಮೆಲ್ ಬರ್ತಿರ್ಲಿಲ್ಲ. ಅಷ್ಟು ದೈವ ಶಕ್ತಿ ಇರ್ತಿತ್ತು ಅವರಿಗೆ. ಅದು ಮಾತ್ರ ನಾನು ಪರೀಕ್ಷೆ ಮಾಡಿ ನೋಡಿದ್ದೀನಿ. ಇಷ್ಟು ಹತ್ರ ನಿಂತ್ಕೊಳ್ಳೋರು. ಈಗ ವಾರಗಟ್ಟಲೆ ಸ್ನಾನ ಮಾಡಿದ್ರೆ ಎಷ್ಟು ಸ್ಮೆಲ್ ಬರಲ್ವಾ ಯಾವ ಮನುಷ್ಯನೇ ಆಗಲಿ. ಈಗ ಪರ್ಫ್ಯೂಮ್ ಅದು ಇದು ಹಾಕೊಂಡು ಸ್ಟೈಲಾಗಿ ಹೋಗ್ತಾರೆ. ಅವ್ರು ಏನೂ ಇಲ್ಲ, ವೇಸ್ಟಿಗೆ ಉಟ್ಕೊಂಡ್ರು. ನಾನು ಎಷ್ಟೋ ದಿನ ಪರೀಕ್ಷೆ ಮಾಡಿ ನೋಡಿದ್ದೀನಿ ಅವ್ರ ಹತ್ರ. ಇಷ್ಟೇ ಹತ್ರ ಇನ್ನೂ ಬಡ್ಡಲ್ಲಿ ನಿಂತ್ಕೊಂಡ್ರು ಅವ್ರು ಒಂದಿನ ಆ ಥರ ಎಲ್ಲ ಸ್ಮೆಲ್ ಬರ್ತದೆ. ಮಾಡೋರು ಮಾಡಲ್ಲ ಅಂತಲ್ಲ, 12 ಗಂಟೆ 2 ಗಂಟೆ ಟೈಮಿಂಗ್ಸ್ ಇರ್ತಿರ್ಲಿಲ್ಲ. ನಮ್ಗಳಂಗೆ ಇಷ್ಟೊತ್ತಿಗೆ ಸ್ನಾನ ಬೇಕು, ಇಷ್ಟೊತ್ತಿಗೆ ಹಂಗಿರಲಿಲ್ಲ ಅವ್ರದ್ದು. ಪೂಜೆ ಇಷ್ಟೊತ್ತಿಗೆ ಆಗಬೇಕು, ಹಾಗೆಲ್ಲ ಸಿಸ್ಟಮ್ ಇರಲಿಲ್ಲ. ಅವ್ರು ಯಾವಾಗ ಮೂಡು ಬಂತೋ ಆವಾಗ ಹೋಗೋದು. ಆ ಥರ ಅವರು ಏನು ಅವನದೇ ನಡಿಬೇಕಮ್ಮ, ನಮ್ಮದೇನೂ ಆಗಲ್ಲ, ಅವನ ಇಷ್ಟ ಬಂದಾಗ ಮಾಡ್ಕೊಳ್ಳಿ ಅಂತ ಅವರು ಸುಮ್ಮನಾಗ್ಬಿಟ್ರು. ಅವರು ಒಳಗಡೆ ಸೊಸೆ ಜೊತೆ ಮಾತಾಡ್ತಾ ಕೂತ್ಬಿಡಾರು. ಅವ್ರಿಗೆ ಸಂತೋಷ, ಏನೋ ಒಂಥರ ನನ್ನ ಮಗ ಈ ಪ್ರಬುದ್ಧಮಾನಕ್ಕೆ ಬನ್ನಲ್ಲ ಅಂತ. ಅವ್ರಿಗೆ ಅವ್ರ ಅಮ್ಮ ಮಾತ್ರ ಖುಷಿನೇ ಯಾವಾಗಲೂ. ಅವ್ರ ಅಮ್ಮ ನನ್ನನ್ನು ಯಾವಾಗಲೂ ಮಾತಾಡ್ಸೋರು. ನಾನು ಅಜ್ಜಿ ಅಂತಿದ್ದೆ ಯಾವಾಗಲೂ. ಪಾಪ ಮಾತಾಡ್ಸೋರು ಹೋಗ್ತಾ ಬರ್ತಾ, ಸ್ಕೂಲ್ ಮುಗಿತಾ ಮನೆಗೆ ಹೋಗ್ತಿದ್ಯಾ ಬಂದ್ಯಾ ಅಂತ. ಅವ್ರಿಗೆ ತುಂಬ ಸಂತೋಷ. ಇಷ್ಟು ಜನ ನೋಡು ಸಂಪಾದನೆ ಮಾಡಿದ್ದಾನೆ ನನ್ನ ಮಗ, ಎಷ್ಟು ಜನ ಬಂದು ಕೂತ್ಕೊಳ್ತಾರೆ, ಒಳ್ಳೆ ಹೆಸರು ತಗೊಂಡಿದ್ದಾನೆ ಅಲ್ಲ. ಅವ್ರೇನು ಅಂದ್ಕೊಳ್ತಿರ್ಲಿಲ್ಲ. ಅವ್ರಿಗೆ ಗೊತ್ತಾಗ್ಬಿಡ್ತು ದೈವ ಶಕ್ತಿ ಇವನಲ್ಲಿದೆ, ಅದಕ್ಕೆ ಇಷ್ಟು ಜನ ಬರ್ತಾರೆ ಅಂತ. ಅವ್ರೇನೂ ಕೇಳ್ತಿರ್ಲಿಲ್ಲ. ಅವ್ರ ಹೆಂಡ್ತಿಗೆ ಹೇಳೋರು, ಬಿಟ್ಬಿಡು ಅವನ ಪಾಡಿಗೆ, ಅವನು ಎಷ್ಟೊತ್ತಿಗೆ ಮಾಡ್ತಾನೋ ಮಾಡಲಿ, ಎಷ್ಟೊತ್ತಿಗೆ ಪೂಜೆ ಮಾಡ್ತಾನೋ ಮಾಡಲಿ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.